ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ದೇವಶಯನಿ ಏಕಾದಶಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ದೇವಶಯನಿ ಏಕಾದಶಿ ಇರೋದ್ರಿಂದ ನಾನು ಯಾವ ವರ್ಷನೂ ಈ ರೀತಿ ಪಾಲನೆ ಎಲ್ಲ ಮಾಡಲಿಲ್ಲ. ಬಟ್ ಏನೇ ಒಂದು ಕಷ್ಟ, ಏನೇ ಒಂದು ಪಾಪಗಳಾಗಿರ್ಬೋದು, ಏನೇ ಒಂದು ಕಷ್ಟಗಳಾಗಿರ್ಬೋದು, ಎಲ್ಲ ಇದ್ರೂ ಈ ಟೈಮಲ್ಲಿ ಬೇಡ್ಕೊಂಡಾಗ ಎಲ್ಲ ಈಡೇರುತ್ತೆ ಅನ್ನೋದು ಒಂದು ಈ ಹಬ್ಬದ ವಿಶೇಷ. ಅಂದರೆ ಈ ಏಕಾದಶಿಯ ವಿಶೇಷ ಅಂತೆ. ಏನೇ ಒಂದು ಪಾಪ ಮಾಡಿದ್ರು, ಏನೇ ಒಂದು ಕಷ್ಟಗಳು ಬಂದಿದ್ರು ಎಲ್ಲ ಕೇಳ್ಕೊಂಡ್ರೆ ಮಹಾವಿಷ್ಣುನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ನಾನು ಕೇಳಿದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಟಿದ್ದು. ಬಟ್ ಬೇಗ ಎದ್ದೇಳೋಕ್ಕೆಲ್ಲ ಆಗಲಿಲ್ಲ. ಒಂದು 7 ಗಂಟೆ, 6:30, 7 ಗಂಟೆ ಆಗಿತ್ತು. ಕಸ ಎಲ್ಲ ಗುಡಿಸಿ, ನೆಲ ಒರೆಸಿ, ಸ್ನಾನ ಮಾಡ್ಕೊಂಬಂದು ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಹಾಗೆಲ್ಲ ಬಾಗಿಲೆಲ್ಲ ತೊಳೆದು, ಪೂಜೆದು ಐಟಮ್ಸ್ ಎಲ್ಲ ತೊಳ್ಕೊಂಡು, ಈಗ ಬಾಗಿಲು ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ನಲ್ಲ, ಹೂವೆಲ್ಲ ಇಡ್ತಾ ಇದ್ದೆ. ಹಾಗೇನೆ ಅದನ್ನು ನಮ್ಮ ವಿಡಿಯೋ ಮಾಡ್ಕೊಂಡೆ. ಹಾಗಾಗಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಗಾಡ್ತಾ ಇದ್ದೆ. ಇವತ್ತು ನಾವು ವಿಷ್ಣುನ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೇದಂತೆ. ಅದ್ರದ್ದು ಸ್ಟೋರಿ ಏನಿದೆ, ಈ ಹಬ್ಬ ಆಚರಣೆ ಮಾಡೋಕ್ಕೆ ಸ್ಟೋರಿ ಏನಿದೆ ಅದನ್ನು ಕೇಳಬೇಕಂತೆ ಉಪವಾಸ ಇರೋರು ಅಂತ ಹೇಳ್ತಾರೆ. ಹಾಗೆ ನಾನು ಉಪವಾಸ ಇರೋಣ ಅಂತ ಅಂದ್ಕೊಂಡೆ. ಬಟ್ ಉಪವಾಸ ಇರೋಕ್ಕೆ ಮಧ್ಯಾಹ್ನದವರೆಗೂ ಉಪವಾಸ ಇದ್ದೆ ನಾನು. ಆದ್ರೂ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಉಪವಾಸ ಇದ್ದೆ. ಬಟ್ ಪ್ರಸಾದ ತಿಂದೆ ಅಲ್ಲಿ ನಾನು. ಇರೋಕ್ಕಾಗಲ್ಲ ನನಗೆ, ಸ್ವಲ್ಪ ತಲೆ ಚಕ್ಕರ್ ಹೊಡೆಯುತ್ತೆ. ಆಲ್ಮೋಸ್ಟ್ ಈ ಥರ ಮಾಡೋರು, ಅಭ್ಯಾಸ ಇರೋರು ಮಾಡ್ಬೋದು. ಬಟ್ ನನಗೆ ಅಭ್ಯಾಸ ಕಮ್ಮಿ. ಸೊ ತಿಂದಿರಲಿಲ್ಲ ಅಲ್ಲಿವರೆಗೂ ಏನೂ. ಮತ್ತು ನೈಟೂ ಸಹ ನಾನೇನೋ ತಿನ್ನಲಿಲ್ಲ. ಪ್ರಸಾದ ಒಂದೇ ತಿಂದಿರೋದು ನಿನ್ನೆ ಎಲ್ಲ. ಆ ಥರ ಉಪವಾಸ ಆಯಿತು. ಪ್ರಸಾದ ತಿನ್ಬೋದೋ ತಿನ್ನಬಾರ್ದೋ ಅದು ನನಗೆ ಗೊತ್ತಿಲ್ಲ. ಬಟ್ ದೇವ್ರದ್ದೇ ಅಲ್ವಾ ಅಂದ್ಕೊಂಡು ತಿಂದೆ. ಸೊ ಈಗ ದೀಪ ಹಚ್ಬಿಡೋಣ ಅಂತ ದೀಪ ಹಚ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ಟಿಫನ್ ನಾನು ಮಾಡಬಾರ್ದು, ಏಕಾದಶಿ ಇರೋದ್ರಿಂದ ಉಪವಾಸ ಇರೋಣ ಅಂತಲೇ ಅಂದ್ಕೊಂಡು ಇದ್ದೆ. ಬಟ್ ಆಮೇಲೆ ಏನಾಯಿತು ಅಂದರೆ ಹೇಳ್ತೀನಿ ಹೋಗ್ತಾ. ಇವ್ರಿಗೆ ಇವಾಗ ಫಸ್ಟು ದೋಸೆ ಎಲ್ಲ ಹಾಕ್ಕೊಟ್ಟೆ. ದೋಸೆ ಮತ್ತು ಚಟ್ನಿ. ಇವತ್ತು ಅಚ್ಚುಗೆ ರಜಾ, ಮೊಹರಂ ಇರೋದ್ರಿಂದ. ಇವತ್ತು ನಾವು ವಿಷ್ಣು ದೇವ್ರನ್ನ ನೋಡೋದ್ರಿಂದ, ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದೆ. ನೀವು ಯಾವುದಾದ್ರೂ ಹತ್ರದಲ್ಲಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗ ಇವ್ರಿಗೆ ದೋಸೆನ ಹಾಕ್ಕೊಟ್ಟೆ. ನೆಕ್ಸ್ಟ್ ನಾವು ಇವಾಗ ಮೆಟ್ರೋದಲ್ಲಿ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅನ್ನೋದನ್ನ ಗೆಸ್ ಮಾಡೋದೇನು ತಮ್ಲೈನಲ್ಲಿ ನೋಡಿರ್ತೀರ. ನಾನು ಯಾವಾಗ ಬಂದರೂ ಬರ್ತೀನಿ ಈ ದೇವಸ್ಥಾನಕ್ಕೆ. ಬಟ್ ಅದರ ಆಪೋಸಿಟ್ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಆ ದೇವಸ್ಥಾನಕ್ಕೆ ಎಷ್ಟೋ ಸತಿ ಹೋಗಬೇಕು ಅಂದ್ಕೊಂಡು ಇದುವರೆಗೂ ನನ್ನ ಕೈಲಿ ಹೋಗೋಕ್ಕೆ ಆಗಲಿಲ್ಲ ಆ ದೇವಸ್ಥಾನಕ್ಕೆ. ನೋಡ್ತಾ ಇದ್ದೀರಾ ಇದು ಯಾವ ದೇವಸ್ಥಾನ ಅಂತ? ಶ್ರೀ ರಾಧಾಕೃಷ್ಣ ಟೆಂಪಲ್ಲು, ಇಸ್ಕಾನು. ನನಗೆ ಎಷ್ಟೇ ಏನೇ ಬೇಜಾರಾದರೂ, ನೆಮ್ಮದಿ ಸ್ವಲ್ಪ ಕಮ್ಮಿ ಅಂತ ಆದಾಗಲೂ ಇದೇ ದೇವಸ್ಥಾನಕ್ಕೆ ನಾನು ಬರೋದು. ಒಬ್ಬಳೇ ಆದರೂ ಸರಿನೇ ಬಂದ್ಬಿಡ್ತೀನಿ ನಾನು. ಆ ಥರ ಎಷ್ಟು ರಶ್ ಇರಲಿ, ಏನೇ ಒಂದಾಗಲಿ, ಕೃಷ್ಣ ಈ ಕಡೆ ಎಲ್ಲ ನಾನು ಹೋಗೇ ಹೋಗ್ತೀನಿ. ಹಾಗೆ ಕೃಷ್ಣನ ಅಷ್ಟು ನಂಬ್ತೀನಿ. ಹೇಳ್ದಂಗೆ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ದಂಗೆಲ್ಲ ಕೃಷ್ಣ ಮತ್ತು ರಾಘವೇಂದ್ರ ಸ್ವಾಮಿನ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ನಂಬ್ತಾ ಇದ್ದೀನಿ. ಕೃಷ್ಣನ ನಾನು ಅವಾಗ್ಲಿಂದನೂ, ಸುಮಾರು ವರ್ಷಗಳಿಂದನೂ ಕೃಷ್ಣನೇ. ನನಗೆ ಬುದ್ಧಿ ಬಂದಾಗಿಂದನೂ ಕೃಷ್ಣನ ನಾನು ನಂಬೋದು.
ಸೊ ಹೀಗಾಗಿ ಇವಾಗ ಕೈಯೆಲ್ಲ ತೊಳ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಕುಡಿಯೋ ನೀರದು ಅಂತ ಬೋರ್ಡ್ ಹಾಕಿದ್ರು ಆ ಕಡೆ ಕೈ ವಾಶ್ ಮಾಡೋಕ್ಕೆ. ಇಲ್ಲಿ ಕೈಯೆಲ್ಲ ತೊಳ್ಕೊಂಡು ಇವಾಗ ಎಂಟ್ರಿ ಮತ್ತು ಏನಿದ್ರು ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಬ್ಯಾಗು ಅದು ಇದೆಲ್ಲ ಚೆಕ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಆದ್ವಿ. ನೋಡ್ತಾ ಇರ್ಬೋದು ಇದು ನಾನು ಬಂದಾಗಲೇ 3 ವರ್ಷದ ಮೇಲಾಯಿತು, 2-3 ವರ್ಷದ ಮೇಲಾಯಿತು. ಯಾಕೆಂದರೆ ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಬಂದಿದ್ದು. ತುಂಬ ಹೋಗಬೇಕು ಅಂದ್ಕೊಂಡು ಆಗಿರಲಿಲ್ಲ. ನಮ್ಮ ನಾನು ಡ್ಯೂಟಿ ಮಾಡ್ತಿದ್ದಂಥ ಮೆಟ್ರೋ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದು ಬರ್ತ್ಡೇಗೆ. ಅಲ್ಲಿ ದೇವಸ್ಥಾನಕ್ಕೆ ಅದು ಸಂಜೆ ಹೊತ್ತು ಹೋಗಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ಮಳೆ ಬೇರೆ ಜೋರಾಗಿ ಬೀಳ್ತಾ ಇತ್ತು. ಫುಲ್ಲು ನೆಂದೋಗ್ಬಿಟ್ಟಿದ್ವಿ ಎಲ್ಲರೂ. ಆದರೂ ದರ್ಶನ ಮಾಡೋದು ಬಿಟ್ಟಿಲ್ಲ ನಾವು ಅಂಥ ಮಳೆಲೂ. ಒಂಥರ ಚೆನ್ನಾಗಿತ್ತು. ಎಷ್ಟು ಏನೇ ಒಂದು ರಶಲ್ಲೂ ಆ ದೇವ್ರನ್ನ ನೋಡಿದ ತಕ್ಷಣ ನಾವು ಅಷ್ಟು ಕಷ್ಟಪಟ್ಟು ಬಂದಿದ್ದು ಎಲ್ಲನೂ ಮರ್ತು ಬಿಡ್ತೀವಿ 2 ನಿಮಿಷಕ್ಕೇನೆ. ಅದೇ ಅಲ್ವಾ ಎಲ್ಲರಿಗೂ ಅನ್ಸೋದು. ಇವಾಗ ನೋಡಿ, ಇವಾಗ ಒಳಗಡೆ ಎಂಟ್ರಿ ಆಗ್ತೀವಿ. ಸ್ಲಿಪ್ಪರ್ ಏನಿದೆ ಅದನ್ನೆಲ್ಲ, ಶೂಸು, ಸ್ಲಿಪ್ಪರು ಅದನ್ನೆಲ್ಲ ಬಿಟ್ಟು ಟಿಕೆಟ್ ಎಲ್ಲ ತಗೋಬೇಕು. ಅಂದರೆ ಎಷ್ಟು ಪೇರ್ ಇದೆ ಅದಕ್ಕೆಲ್ಲ 10 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇಬ್ಬರಿಗೆ 5 ರುಪೀಸ್ ಒಬ್ಬರಿಗೆ ಆ ಥರ. ಆಮೇಲೆ ಒಂದು ಟೋಕನ್ ಕೊಡ್ತಾರೆ, ಅದನ್ನು ತಗೊಂಡು ಈಗ ಹೊರಟಿದ್ದೀವಿ ಒಳಗಡೆ ದರ್ಶನ ಮಾಡೋಕ್ಕೆ. ಈ ಪ್ಯಾನಲ್ ಎಲ್ಲ ಇದು ಈ ಥರ ಎಲ್ಲ ಹಾಕಿರೋದೆಲ್ಲ ನೋಡಿದ್ರೆ ಅದೇ ಮಳೆ ಬಂದಾಗೆಲ್ಲ ಸೇಫ್ ಆಗಿರಲಿ ಅಂತ. ಮಳೆ ಉದುರ್ತಾನೆ ಇತ್ತು, ಬಟ್ ವಾತಾವರಣ ಮಾತ್ರ ತಣ್ಣಗಿತ್ತು. ಹೆಂಗಿತ್ತು ಅಂದರೆ ಕ್ಲೈಮೇಟು ನೋಡ್ತಾ ಇದ್ದೀರಲ್ಲ, ಅಷ್ಟು ಫುಲ್ಲು ಎಲ್ಲ ಗ್ರೀನ್ ಹಸಿರಾಗಿತ್ತು. ಆ ವೈಟ್ ಟೆಂಪಲ್ ಮಧ್ಯ ಗ್ರೀನ್ ಇರೋವಂಥದ್ದು, ಅದು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ. ಮಳೆನೂ ಉದುರ್ತಾ ಇತ್ತು ಲೈಟಾಗಿ, ತುಂಬ ಫುಲ್ಲು ಗ್ರೀನು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಅಷ್ಟು ಗ್ರೀನರಿ ಆಗಿತ್ತು. ಇದು ದೇವಸ್ಥಾನ ನೋಡಿ, ಎಲ್ಲರಿಗೂ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಇಲ್ಲಿಂದನೇ ಒಳ್ಳೇದಾಗಲಿ. ಆ್ಯಂಡ್ ದರ್ಶನ ಮಾಡದೇ ಇರೋರು, ಇಸ್ಕಾನ್ ನೋಡ್ದೇ ಇರೋರು ದಯವಿಟ್ಟು ಒಂದ್ಸತಿ ಇಸ್ಕಾನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಇದಿರೋದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹತ್ರ. ಮಹಾಲಕ್ಷ್ಮಿಲಿ ಇಳ್ಕೊಂಡ್ರೆ ಸ್ವಲ್ಪ ಮುಂದೆ ಹೋಗಬೇಕು. ಇನ್ನು ಬಸ್ಸಲ್ಲಿ ಬರೋದಾದರೆ ಇಸ್ಕಾನ್ಗೆ ಸ್ಟಾಪ್ ಇದೆ, ಡೈರೆಕ್ಟ್ ದೇವಸ್ಥಾನ ಹತ್ರನೇ ಸ್ಟಾಪ್ ಕೊಡ್ತಾರೆ. ಸೊ ಹಾಗಾಗಿ ಒಂದ್ಸತಿ ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಸತಿ ಬಂದರೂ ಏನು ಮತ್ತೆ ಇನ್ನೇನು ಬರೋದು ಅಂತ ಎಂದು ಯಾವತ್ತೂ ಅನಿಸಲ್ಲ. ಸೊ ಹಾಗಾಗಿ ನಾವು ಚಿಕ್ಕದ್ರಲ್ಲಿ ನಾವು ಅಪ್ಪ ಅಮ್ಮ ಎಲ್ಲ ಕರ್ಕೊಬರೋರು. ಅವಾಗಂತೂ ಇನ್ನೂ ರಶ್ಶು, ಬಟ್ ದೇವಸ್ಥಾನ ಈ ಥರ ಇರಲಿಲ್ಲ, ಇನ್ನು ಚಿಕ್ಕದಾಗೆಲ್ಲ ಇತ್ತು. ಇವಾಗ ಹೋಗ್ತಾ ದೊಡ್ಡದು ಮಾಡಿದ್ರು, ಮತ್ತು ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಸೊ ಇದು ಒಳಗಡೆ. ಈ ಕಡೆ ಎಲ್ಲ ಅದೇ ಒಂದೊಂದೇ ಸ್ಟೆಪ್ಪು ರಾಧಾಕೃಷ್ಣಂದು, ಅಂದರೆ ಹರೇ ಕೃಷ್ಣ ಹರೇ ರಾಮ, ರಾಮ ರಾಮ ಹರೇ ಹರೇ ಅಂತ ಹೇಳ್ಕೊಂಡು ಅದನ್ನು ಹೇಳ್ಕೊಂಡು ಒಂದೊಂದೇ ಸ್ಟೆಪ್ನ ಹೋಗುವಂಥದ್ದು. ಆ ಥರ ಅಲ್ಲಿ ನಾವು ಹೋಗಲಿಲ್ಲ. ಹಾಗೆ ಈ ಕಡೆ ಬರ್ತಾ ಫಸ್ಟಿಗೆ ಈ ಕಡೆ ಸಿಗೋದು ರೈಟ್ ಸೈಡಲ್ಲಿ ನಮಗೆ ನರಸಿಂಹಸ್ವಾಮಿ ಸಿಗುತ್ತೆ. ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ರೈಟ್ ಸೈಡಿಗೆ ತಿರುಪತಿ ಸಿಗುತ್ತೆ, ಅಂದರೆ ತಿರುಪತಿ ವೆಂಕಟೇಶ್ವರ ಸಿಗುತ್ತೆ. ಅದಾಗಿದ್ದ ತಕ್ಷಣ ನಾವು ಹೋಗೋದು ಇದ್ರ ಒಳಗಡೆ ಇವಾಗ ಕೃಷ್ಣನ ದರ್ಶನ ಮಾಡೋಕ್ಕೆ. ಅಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ತಗೊಳ್ಳಿಕ್ಕೆ ಬಿಡಲ್ಲ, ದರ್ಶನ ಅಷ್ಟೇ. ನಾನು ಯಾವಾಗ ಬಂದು ಈ ಟಾಪಲ್ಲಿ ಬಂದಾಗ ಈ ಥರ ಒಂದು ವಿಡಿಯೋ ಮಾಡೋದನ್ನ ಮಾತ್ರ ಬಿಡೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಬಿಸಿಲೊತ್ತಲ್ಲಿ ಬಂದರೆ ಅಂತೂ ಕಾಲೆಲ್ಲ ಸುಟ್ಟೋಗ್ತಾ ಇರುತ್ತೆ. ಅಲ್ಲಿ ಮ್ಯಾಟ್ ಹಾಕಿರ್ತಾರೆ, ಬಟ್ ಆದ್ರೂ ಆಚೆ ಈಚೆ ಹಂಗೆ ಹೋಗಲೇಬೇಕು. ಕ್ರೌಡ್ ಇದ್ದಾಗ ಮ್ಯಾಟ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಈಗ ಒಳಗಡೆ ಎಂಟ್ರಿ ಎಲ್ಲ ಆಗಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಹಾಗೆ ಪಕ್ಕದಲ್ಲೇ ಇರೋಂತಹ ಸ್ವೀಟ್ಸು, ಹಾಗೆ ಕೃಷ್ಣನ ವಿಗ್ರಹ, ರಾಧಾಕೃಷ್ಣ ಫೋಟೋ, ಮತ್ತು ತುಂಬ ಬ್ಯಾಗು ಏನೇನೋ ಮಾಡ್ತಾಯಿದ್ರು. ಬಟ್ ನಾನು ಅಂದ್ಕೊಂಡಿದ್ದು ಇವತ್ತು ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇಷ್ಟು ವರ್ಷ ಹೋದ್ರೂ ನಾನು ಅದನ್ನು ನೋಡೇ ಇರಲಿಲ್ಲ. ಅದು ಇರ್ತಿತ್ತೋ ಅಥವಾ ಇವತ್ತೇ ನನಗೆ ಸಿಕ್ತೋ ಅದು ಗೊತ್ತಿಲ್ಲ. ಹಾಗೆ ಜೋಳ ಕೊಡಿಸ್ಕೊಂಡು ಅಚ್ಚಗೆ ಮೆಟ್ರೋ ಹತ್ಕೊಂಡು ಮನೆ ಕಡೆ ಬರೋಣ ಅಂತ ಹೊರಟ್ವಿ. ಈಗ ಮನೆಗೆ ಬಂದು ಮುಖ ತೊಳ್ಕೊಂಡು ಪೂಜೆ ಮಾಡಬೇಕೀಗ. ಸಂಜೆ ಇವಾಗ ನೋಡ್ಬೋದು, ಟೈಮ್ ನೋಡ್ಬೋದು, 5 ಗಂಟೆ ಉಲ್ಟಾ ಕಾಣ್ತಿದೆ. 5 ಗಂಟೆ ಆಯಿತು. ದೀಪ ಹಚ್ಚಬೇಕು. ಆ್ಯಂಡ್ ನಾವೇನು ತಂದ್ವಿ ಗೊತ್ತಾ, ನೋಡಿ ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಖುಷಿ ಆಯಿತು. ಅದು ಇವತ್ತು ದೇವಶಯನ ಏಕಾದಶಿ ದಿನ. ನಾನು
ಇದನ್ನು ತಗೊಬಂದಿದ್ದು ತುಂಬ ಖುಷಿ ಅನಿಸ್ತು. ಆ್ಯಂಡ್ ಇನ್ನೇನೋ ತೊಗೊಳ್ಳಿಲ್ಲ, ಒಂದು ಕೈಗೆ ಈ ಥರ ಏನೋ ಒಂಥರ ಇಷ್ಟ ಆಗುತ್ತೆ, ಇದು ಪಾಸಿಟಿವ್ ವೈಬ್ ಅಂತ ಇದನ್ನು ತೊಗೊಂಡೆ ಅಷ್ಟೇ. ಅಷ್ಟೇ. ಇನ್ನು ಅಚ್ಚು ಆವಾಗಲೇ ನೋಡ್ದಂಗೆ ಅವನು ಜೋಳ ಕೇಳ್ದ ಅಷ್ಟೇ. ಇನ್ನೇನು ಅಲ್ಲೇನು ಸ್ವೀಟ್ಸು ಅದು ಇದೆಯಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಗೊತ್ತಿರೋಂಗೆ ನಿಮ್ಗೆ ಮಾಮೂಲಿ ಒಂದು 6 ಪೀಸ್ ಏನೋ ಬರುತ್ತೆ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತ. ಆ್ಯಕ್ಚುಲಿ ನಾನು ಹೇಳಿದೆ ಪುಳಿಯೋಗರೆ ಯಾರು ತಿನ್ನು ಅಂತ, ಬೇಡ ಅಲ್ಲೇ ಪ್ರಸಾದ ಕೊಡ್ತಿದ್ರು ತಿನ್ನೋಣ ಅಂತ. ಅಲ್ಲಿ ಒಂದು ಸಬ್ಬಕ್ಕಿದು ಪಾಯಸ ಆ ಥರ ಕೊಟ್ಟರು, ಒಂಥರ ಚೆನ್ನಾಗಿತ್ತು. ಅದನ್ನು ತಿಂದ್ವಿ. ಈಗ ಮನೆಗೆ ಬಂದು ಟೈಮ್ ಆಯ್ತಲ್ಲ 5:10, ಇವಾಗ ಬಂದೆ ಮುಖ ತೊಳೆದು. ಅಚ್ಚು ಆಟಾಡಕ್ಕೆ ಹೋದಾಗಲಿ ಅವನು 1-2 ನಿಮಿಷ ರೆಸ್ಟ್ ಮಾಡಲ್ಲ. ಸೊ ಹಾಗಾಗಿ ಇವಾಗ ನಾನು ಇದನ್ನು ಪೂಜೆ ಮಾಡೋಣ ಅಂತೇಳಿ ಹಾಗೆ ಪೂಜೆ ಮಾಡ್ತೀನಿ. ಬನ್ನಿ. ಈಗ ಅಲ್ಲಿಂದ ತಗೊಬಂದಿರೋಂತಹ ಈ ವಿಗ್ರಹ ಎಷ್ಟು ಚೆನ್ನಾಗಿ ಅನಿಸ್ತದೆ ಅಂದರೆ ತುಂಬ ಖುಷಿ ಆಯಿತು. ಅದು ಇವತ್ತಿನ ದಿನ ಬಂದಿದೆ ಅಂದರೆ ವಿಷ್ಣು ಮತ್ತು ಲಕ್ಷ್ಮಿ ಇರುವಂತಹ ವಿಗ್ರಹ. ನಾನು ಇಷ್ಟು ವರ್ಷ ಹೋದಾಗ್ಲೂ ನಾನು ಇದನ್ನ ನೋಡೇ ಇಲ್ಲ. ಇತ್ತು ಅನ್ಸುತ್ತೆ, ಬಟ್ ನಾನು ನೋಡಿಲ್ಲ. ಕೃಷ್ಣಂದು ಮತ್ತೆ ರಾಧೆದು ಅಷ್ಟೇ ನೋಡ್ತಾ ಇದ್ದಿದ್ದು ನಾನು. ಅದ್ ಬಿಟ್ರೆ ಇನ್ನೊಂದು ತೊಟ್ಲು ತರ ಬರುತ್ತಲ್ಲ ಕೃಷ್ಣನ ತೂಗ ಅಂತದ್ದು, ಅದು ಹಿಂದೆ ಇದೆ ಅಲ್ಲಿ ಮನೇಲಿ ಇದೆ ನಮ್ಮ ಮನೆಯಲ್ಲೂ. ಬಟ್ ಅದು ಏನಾಯ್ತು ಅಂದ್ರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ಕಲರು ಶೇಡ್ ಆಗಿತ್ತು. ನಾನು ಅದನ್ನ ತಗೋಬರೋಣ ಅಂತ ಹೋಗಿದ್ದು. ನನಗೆ ಇದನ್ನ ತಗೋಬರಬೇಕು, ಇದು ಸಿಗುತ್ತೆ ಅನ್ನೋ ಐಡಿಯಾನು ಸಹ ಇರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ ಆಗೋಯ್ತು ನನಗೆ. ನೋಡಿದ ತಕ್ಷಣ ಫಸ್ಟ್ ಎತ್ಕೊಂಡ್ಬಿಟ್ಟೆ. ತುಂಬಾ ಖುಷಿ ಆಯ್ತು ನನಗೆ. ಅದು ಇವತ್ತು ವಿಷ್ಣು ಅದೇ ಹೇಳ್ದಂಗೆ ಏಕಾದಶಿ ಇರೋದ್ರಿಂದ ಖುಷಿ ಒಂಥರ. ಹಾಗೆ ಇವಾಗ ಕೃಷ್ಣಂದು ಜಾಗ ಸಾಕಾಗ್ತಿರ್ಲಿ, ಯಾಕಂದ್ರೆ ಗ್ರಾಸ್ ಮ್ಯಾಟ್ ಹಾಕಿರೋದ್ರಿಂದ ನಾನು ಸ್ವಲ್ಪ ಜಾರ್ತಾ ಇತ್ತು. ಅದಕ್ಕೆ ಹಿಂದೆಗಡೆ ಫೋಟೋಕ್ಕೆ ಸ್ವಲ್ಪ ಒರಗಿಸ್ಬಿಟ್ಟು ಇಟ್ಬಿಡೋಣ ಅಂತ ಆ ರೀತಿಯಾಗಿ ಇಟ್ಟೆ. ಹಾಗೆ ಪೂಜೆ ಮಾಡೋಣ ಅಂತ ದೀಪ ಎಲ್ಲ ಹಚ್ತಾ ಇದ್ದೆ. ನಾನೇನು ಅನ್ಕೊಂಡೆ ಅಂದ್ರೆ ಒಂದು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಇಡೋಣ ಅಂತ. ಅದನ್ನ ನೋಡೋಣ, ಸಾಧ್ಯ ಆದ್ರೆ ನೆಕ್ಸ್ಟ್ ತಗೊಬಂದಾಗ ತೋರಿಸ್ತೀನಿ. ಒಂದು ಪ್ಲೇಟ್ ಥರದಾದ್ರೂ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ಇಡೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಅದೊಂದೇ ಸದ್ಯಕ್ಕೆ ತಂದಿರೋದ್ರಿಂದ ಹಾಗೆ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಬೆಳಗ್ಗೆ ಪೂಜೆ ಮಾಡಿದ್ದೀನಿ, ಸಂಜೆ ದೀಪ ಹಚ್ಬೇಕಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲ ಕಸ ಎಲ್ಲ ಗುಡಿಸಿ ಇವಾಗ ದೀಪ ಹಚ್ಚಿದೆ. ಸಂಜೆ ಮತ್ತು ಬೆಳಗ್ಗೆ ಹೊತ್ತು ಈ ರೀತಿ ದೀಪ ಹಚ್ಚೋದ್ರಿಂದ ಏನೋ ಮನೆಯಲ್ಲೆಲ್ಲ ಫುಲ್ಲು ಪಾಸಿಟಿವ್ ವೈಬ್ ಇರುತ್ತೆ. ಮುಂಚೆ ನಾನು ಅಷ್ಟು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ದಂಗೆ ಅಷ್ಟು ಪೂಜೆ ಎಲ್ಲ ಮಾಡ್ತಿರ್ಲಿಲ್ಲ ನಾನು. ಯಾಕೆಂದರೆ ಅವಾಗ ಅಷ್ಟೊಂದು ನಂಬ್ತಾ ಇರಲಿಲ್ಲ. ಕೃಷ್ಣನ್ ಬಿಟ್ಟರೆ ಬೇರೆ ಯಾವ ದೇವ್ರನ್ನೂ ನಿಜವಾಗ್ಲೂ ನಾನು ಅಷ್ಟೊಂದೆಲ್ಲ ಇದು ಮಾಡ್ತಿರ್ಲಿಲ್ಲ. ಅದೇನೋ ಅಂತಾರಲ್ಲ, ವಯಸ್ಸು ಆಗ್ತಾ ಆಮೇಲೆ ಒಂಥರ ಬುದ್ಧಿ ಬರುತ್ತೆ ಅಂತ. ಅಂದರೆ ಎಲ್ಲ ಕೆಟ್ಟ ಮೇಲೆ, ಎಲ್ಲ ಸರಿಯಾಗಿ ಏಟ್ಗಳು ಬಿದ್ದ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಾಗೆ ಜೀವನದಲ್ಲಿ ಅಷ್ಟೇನೆ. ಎಷ್ಟೇ ಒಂದು ಕಷ್ಟಗಳಾಗಿರ್ಬೋದು, ನೋವಾಗಿರ್ಬೋದು, ಎಷ್ಟೋ ಪಾಠಗಳನ್ನ ಕಲ್ತಿರ್ತೀವಲ್ಲ, ಅವಾಗ್ಲೇನೆ ನಮಗೆ ಈ ಥರ ಎಲ್ಲ ಬುದ್ಧಿ ಬರೋದು. ಅವಾಗ್ಲೇ ನಾವು ಎಲ್ಲ ಅರ್ಥ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಸುಮ್ಮನೆ ಜೀವನ ನಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಎಲ್ಲ ಆಗಬೇಕು, ಈ ಥರ ಎಲ್ಲ ಹೋಗ್ಬೇಕು ಅನ್ನೋದಿರುತ್ತೆ. ನೋಡ್ತಾ ಇದ್ದೀರಾ ವಿಷ್ಣು ಮತ್ತು ಲಕ್ಷ್ಮಿದು ವಿಗ್ರಹ ಚೆನ್ನಾಗಿತ್ತು. ದೀಪ ಹಚ್ಚಿದೆ, ಸಾಂಬ್ರಾಣಿನೂ ಹಚ್ಚಿ ಒಂಥರ ಮನೇಲೆಲ್ಲ ಫುಲ್ಲು ಪಾಸಿಟಿವು. ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.